ಹಲೋ ಫ್ರೆಂಡ್ಸ್, ಲೇಡೀಸ್ ಕ್ರೈಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಈ ಬಟ್ಟೆಯನ್ನು ಮೀಶೋದಲ್ಲಿ ಆರ್ಡರ್ ಮಾಡಿದ್ದೆ ಬಹಳಷ್ಟು ದಿವಸಗಳ ಹಿಂದೆನೆ. ಆಲ್ರೆಡಿ ಈ ಫ್ಯಾಬ್ರಿಕಲ್ಲಿನೇ ನಾನು 11ರಿಂದ 12 ವರ್ಷದ ಹುಡುಗಿಗೆ ಫ್ರಾಕನ್ನು ಸ್ಟಿಚ್ ಮಾಡಿ ಆಲ್ರೆಡಿ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡೀನಿ. ಇವತ್ತು ಉಳಿದಿರುವಂತಹ ಫ್ಯಾಬ್ರಿಕಲ್ಲಿ 5 ಮೀಟರ್ ಒಳಗೆ ಉಳಿದಿರುವಂತಹ ಫ್ಯಾಬ್ರಿಕಲ್ಲಿ ನಾನು ನನ್ನ ಸೈಜಲ್ಲಿ ಅಥವಾ 38 ಚೆಸ್ಟ್ ಸೈಜ್ ಇರುವಂತಹ ಫ್ರಾಕನ್ನು ಸ್ಟಿಚ್ ಮಾಡಿ ತೋರಿಸ್ತೀನಿ. ಇದು 2.5 ಮೀಟರ್ ಐತಿ. ಟೋಟಲ್ ಅಳತೆಯನ್ನು ಕೂಡ ನಿಮಗೆಲ್ಲ ತೋರಿಸ್ತೀನಿ. ಇದು ಸ್ವಲ್ಪ ಉಳಿದಿರುವಂತಹ ಬಟ್ಟೆಯನ್ನು ಕೂಡ ತಗೊಂಡಿನಿ, ಯೂಸ್ ಆಗ್ಬೋದು. ಇದು ಸ್ವಲ್ಪ ದೊಡ್ಡ ಸೈಜ್ ಫ್ರಾಕ್ ಅಲ್ಲ, ಅದಕ್ಕೋಸ್ಕರ. ಮತ್ತು ಈ ಅಂಬ್ರೆಲಾ ಫ್ರಾಕ್ಗಾಗಿ ನಾನು ಬಾಡಿ ಪಾರ್ಟ್ಗಾಗಿ ಲೈನಿಂಗ್ ಬಟ್ಟೆಯನ್ನು ಯೂಸ್ ಮಾಡ್ತೀನಿ. ಸ್ಕರ್ಟ್ ಪಾರ್ಟ್ಗಾಗಿ ಯಾವುದೇ ಲೈನಿಂಗ್ ಬಟ್ಟೆಯನ್ನು ಯೂಸ್ ಮಾಡೋಂಗಿಲ್ಲ. ವಿತೌಟ್ ಲೈನಿಂಗ್ ಸ್ಕರ್ಟ್ ಪಾರ್ಟನ್ನು ಸ್ಟಿಚ್ ಮಾಡ್ತೀನಿ. ಭಾಳ ಹೆವಿ ಆಗಬಾರ್ದು ಅಂತ ಹೇಳಿ ಬಾಡಿ ಪಾರ್ಟಿಗೆ ಅಷ್ಟೇ ನಾನು ಸ್ಟಿಚ್ ಮಾಡಾಕ್ತೀನಿ. ನೀವು ಬೇಕಿದ್ರೆ ಸ್ಕರ್ಟ್ ಪಾರ್ಟ್ಗೆ ಕೂಡ ನೀವು ಲೈನಿಂಗ್ ಬಟ್ಟೆಯನ್ನು ಯೂಸ್ ಮಾಡ್ಬೋದು. ಫಸ್ಟಿಗೆ ನಾನು ಬಾಡಿ ಪಾರ್ಟನ್ನು ಕಟ್ ಮಾಡ್ಕೋತೀನಿ. ಬಾಡಿ ಪಾರ್ಟ್ಗಾಗಿ ತೊಗೊಂಡಿರುವಂತಹ ಲೈನಿಂಗ್ ಬಟ್ಟೆಯ ಮೇಲೆ ಮೊದಲು ಕಟ್ ಮಾಡ್ಕೊಳ್ಳೋಣ. ಅದಾದಮೇಲೆ ಮೇನ್ ಫ್ಯಾಬ್ರಿಕ್ ಮೇಲೆ ನಾನು ಕಟ್ ಮಾಡ್ಕೋತೀನಿ. ಬಾಡಿ ಪಾರ್ಟ್ಗಾಗಿ ಲೈನಿಂಗ್ ಬಟ್ಟೆಯನ್ನು 4 ಲೇಯರ್ಸಲ್ಲಿ ಫೋಲ್ಡ್ ಮಾಡ್ಕೊಂಡಿನಿ. ಈಗ ಉದ್ದವನ್ನು ಮಾರ್ಕ್ ಮಾಡ್ಕೊಳ್ಳೋಣ. 14 ಇಂಚ್ ರೆಡಿ ಮಾಡಬೇಕು. ಬಾಡಿ ಪಾರ್ಟ್ 15.5 ಇಂಚ್ ತೊಗೊಂಡಿನಿ, 1.5 ಇಂಚ್ ಎಕ್ಸ್ಟ್ರಾ ತೊಗೊಂಡಿನಿ. ಈಗ ಫೋಲ್ಡೆಡ್ ಸೈಡ್ ಕಡೆಯಿಂದ ಕೊರಳಿನ ಅಗಲ 4.5 ಇಂಚು, ಯಾಕಂದರೆ ಇದನ್ನು ನಾನು ಬೋಟ್ ನೆಕ್ ಆಗಿ ಸ್ಟಿಚ್ ಮಾಡಾಕ್ತೀನಿ. 2.5 ಇಂಚು ಶೋಲ್ಡರ್, ಟೋಟಲಿ 7 ಇಂಚ್ ಆಯಿತು. ಇಲ್ಲಿಂದ ನಾನು 6.5 ಇಂಚ್ಗೆ 6.5-7 ಇಂಚ್ವರೆಗೂ ನೀವು ಆರ್ಮೋಲನ್ನು ಇಟ್ಕೋಬೋದು. ಬೋಟ್ ನೆಕ್ಗೆ ಸ್ವಲ್ಪ ಜಾಸ್ತಿನೇ ಬರ್ತೈತೆ ಆರ್ಮೋಲ, ನಾರ್ಮಲ್ಗಿಂತಲೂ 1 ಇಂಚ್ ಜಾಸ್ತಿ ಇಟ್ಕೊಳ್ರಿ. ಈ ರೀತಿ ಆರ್ಮೋಲನ್ನು ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಇದನ್ನು ರೌಂಡ್ ಶೇಪ್ಗೆ ಮಾರ್ಕ್ ಮಾಡ್ಕೊಳ್ಳೋಣ. ಫ್ರಂಟ್ ಮತ್ತು ಬ್ಯಾಕ್ ಎರಡೂ ಸೈಡಲ್ಲೂ ಕೂಡ ನಾನು ಒಂದೇ ರೀತಿಯಾಗಿ ಮಾರ್ಕ್ ಮಾಡ್ಕೊಳಾಕ್ತೀನಿ. 1.5 ಇಂಚ್ಗೆ ಈ ರೀತಿ ರೌಂಡ್ ಶೇಪ್ ತೊಗೊಳಾಕ್ತೀನಿ. ಆಮೇಲೆ ಸ್ಟಿಚಿಂಗ್ ಮಾಡಬೇಕಾದ್ರೆ 1 ಇಂಚ್ಗೆ ಮತ್ತೊಮ್ಮೆ ರೌಂಡ್ ಶೇಪನ್ನು ಕಟ್ ಮಾಡ್ಕೋತೀನಿ. ಚೆಸ್ಟ್ 9.5 ಇಂಚು, 1.5 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ಗಾಗಿ. ಮತ್ತು ಸೊಂಟದ ಅಳತೆ 32/4 ಭಾಗ 8 ಇಂಚು, 1.5 ಇಂಚು ಟಕ್ಸ್ಗಾಗಿ ಮತ್ತು 1.5 ಇಂಚು ಮಾರ್ಜಿನ್ಗಾಗಿ. ಈ ರೀತಿಯಾಗಿ ನಾನು ಬಾಡಿ ಪಾರ್ಟ್ಗಾಗಿ ಮಾರ್ಕ್ ಮಾಡ್ಕೊಂಡಿನಿ. ಇದು ನಮ್ಮ ಫಿಟ್ಟಿಂಗ್ ಲೈನು ಮತ್ತು ಮಾರ್ಜಿನ್ ಲೈನು. ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ನೀವು ಬೋಟ್ ನೆಕ್ ಬೇಡ ಅಂದ್ರೆ ನಾರ್ಮಲ್ ನೆಕ್ ಕೂಡ ಸ್ಟಿಚ್ ಮಾಡ್ಬೋದು. ಈ ರೀತಿ ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಕೆಳಗಡೆಗೆ ನಾವು ಟಕ್ಸ್ಗಾಗಿ ಮಾರ್ಕ್ ಮಾಡ್ಕೋಬೇಕು. ಟಕ್ಸ್ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಝೋಲ್ ಬರ್ತೈತೆ, ಅಂದ್ರೆ ಕೆಳಗೆ ಎಳಿತೈತಿ ಸೈಡಲ್ಲಿ, ಅದನ್ನು ನಾವು ಕ್ರಾಸ್ ಆಗಿ ಕಟ್ ಮಾಡ್ಕೋಬೇಕು. ಅದಕ್ಕಿಂತಲೂ ಮುಂಚೆ ಟಕ್ಸ್ಗಾಗಿ ಮಾರ್ಕಿಂಗ್ ಮಾಡ್ಕೊಂಡ್ಬಿಡೋಣ. ಶೋಲ್ಡರಿಂದ 10 ಇಂಚು ಮತ್ತು ಫೋಲ್ಡೆಡ್ ಸೈಡ್ ಕಡೆಯಿಂದ 4 ಇಂಚು 2 ಪಾಯಿಂಟ್ಸ್ಗಳನ್ನು ಸೇರಿಸ್ಬಿಟ್ಟು ಆ ಪಾಯಿಂಟಿಂದ ಕೆಳಗಡೆಗೆ ಸ್ಟ್ರೇಟಾಗಿ ಲೈನ್ ಡ್ರಾ ಮಾಡ್ಕೊಂಡಿದ್ದೀನಿ. ಮತ್ತು ಎರಡು ಸೈಡಲ್ಲೂ ಕೂಡ 0.5 ಇಂಚು ಟಕ್ಸ್ಗಾಗಿ ತೊಗೊಂಡಿನಿ. ಈ ರೀತಿ ಟಕ್ಸನ್ನು ಸ್ಟಿಚ್ ಮಾಡಿದಾದಮೇಲೆ ಸೈಡಲ್ಲಿ ಸ್ವಲ್ಪ ಕೆಳಗೆ ಇಳಿತೈತಿ, ಅದಕ್ಕೋಸ್ಕರ ನಾವು 1/2 ಇಂಚನ್ನು ಕಟ್ ಮಾಡ್ಕೊಳ್ಳೋಣ. ಬೇಕಿದ್ರೆ ನೀವು ಟಕ್ಸನ್ನು ಸ್ಟಿಚ್ ಮಾಡಿದಾದ್ಮೇಲೂ ಕೂಡ ಸ್ಟ್ರೇಟಾಗಿ ಕೆಳಗಡೆಗೆ ಕಟ್ ಮಾಡ್ಕೋಬೋದು. ಬಟ್ ಮೊದಲಿಗೆ ನಾನಿಲ್ಲಿ 1/2 ಇಂಚು ಮೇಲ್ಗಡೆ ತೊಗೊಂಡ್ಬಿಟ್ಟಿನಿ. ಮತ್ತು ಈಗ ನೆಕ್ನ ಉದ್ದ 4 ಇಂಚು ಈ ರೀತಿ ಬಾಕ್ಸನ್ನು ಹಾಕ್ಕೊಂಡು ಇಲ್ಲಿ ಬೋಟ್ ನೆಕ್ಗಾಗಿ ಬೋಟ್ ಶೇಪನ್ನು ಕೊಡೋಣ. ತುಂಬಾ ಸಿಂಪಲ್ಲಾಗಿ ಬಾಡಿ ಪಾರ್ಟನ್ನು ಕಟ್ ಮಾಡ್ಕೊಂಡಿನಿ. ಕೊರಳು ಕೂಡ ಎರಡೂ ಸೈಡಲ್ಲೂ ಸೇಮ್, ಫ್ರಂಟ್ ಮತ್ತು ಬ್ಯಾಕ್ ಎರಡೂ ಸೈಡಲ್ಲೂ ಕೂಡ ಸೇಮ್ ತೊಗೊಂಡಿನಿ. ಈ ರೀತಿ ಬಾಡಿ ಪಾರ್ಟನ್ನು ಕಟ್ ಮಾಡ್ಕೊಂಡಾದ್ಮೇಲೆ ಮೊದಲಿಗೆ ಇದು ಮೇನ್ ಫ್ಯಾಬ್ರಿಕ್ ಎಷ್ಟೈತೆ ಅಂತ ಹೇಳಿ ಮೆಜರ್ಮೆಂಟ್ ಹೇಳ್ಬಿಡ್ತೀನಿ ನಿಮಗೆ. ಮೇನ್ ಫ್ಯಾಬ್ರಿಕ್ ಪನ್ನ ಎಷ್ಟೈತೆ ಅಂತಂದ್ರೆ 45 ಸೆಂಟಿಮೀಟ್ರ್ ಐತಿ ಪನ್ನ, ಮತ್ತು 2.5 ಮೀಟ್ರ್ ಬಟ್ಟೆಯ ಅಳತೆ ಐತಿ. ನೋಡ್ತಾ ಇರ್ಬೋದು ನೀವು ಎಷ್ಟು ದೊಡ್ಡದಾದಂತಹ ಪನ್ನ ಐತೆ ಅಂತ ಹೇಳಿ. ಇಷ್ಟು ದೊಡ್ಡದಿತ್ತು ಅಂದ್ರೆ ಆರಾಮಾಗಿ ನೀವು 3 ಮೀಟ್ರಲ್ಲಿ ಆರಾಮಾಗಿ ದೊಡ್ಡ ಸೈಜ್ದು ಅಂಬ್ರೆಲಾ ಫ್ರಾಕನ್ನು ಸ್ಟಿಚ್ ಮಾಡ್ಬೋದು. ಮತ್ತು ಸಣ್ಣ ಮಕ್ಕಳಿಗೆ 2.5 ಮೀಟ್ರ್ ಆದ್ರೂ ಕೂಡ ಸಾಕಾಗ್ತೈತಿ. ಒಂದು 5 ಮೀಟ್ರಲ್ಲಿ ಒಬ್ಬರಿಗೆ ದೊಡ್ಡವ್ರಿಗೆ, ಒಬ್ಬರಿಗೆ ಸಣ್ಣವ್ರಿಗೆ ಆರಾಮಾಗಿ ನೀವು ಸ್ಟಿಚ್ ಮಾಡ್ಬೋದು. ಇದನ್ನು ನಾನು ಮೀಶೋದಲ್ಲಿ ತೊಗೊಂಡಿದ್ದೆ. ಬೇಕಿದ್ರೆ ನಿಮ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಪ್ರಾಡಕ್ಟ್ ಲಿಂಕನ್ನು. ಅಲ್ಲಿ ನೀವು ಕ್ಲಿಕ್ ಮಾಡೋದ್ರ ಮೂಲಕ ವೆರೈಟಿ ಆಫ್ ಡಿಸೈನ್ಸ್ಗಳನ್ನು ನೋಡಿ ನೀವು ಚಾಯ್ಸ್ ಮಾಡಿ ತಗೊಳ್ಬೋದು. ನೀವು ವಿತೌಟ್ ಲೈನಿಂಗ್ ಕೂಡ ಬಾಡಿ ಪಾರ್ಟ್ ಕೂಡ ಸ್ಟಿಚ್ ಮಾಡ್ಬೋದು. ನಾನು ಸ್ವಲ್ಪ ಜಾಸ್ತಿ ಹೆವಿ ಬೇಡ ಅಂಥೇಳಿ ಸ್ಕರ್ಟ್ ಪಾರ್ಟಲ್ಲಿ ಲೈನಿಂಗ್ ಬಟ್ಟೆ ಯೂಸ್ ಮಾಡಿಲ್ಲ.
ಬಾಡಿ ಪಾರ್ಟ್ಗೆ ಮಾತ್ರ ನಾನು ಇದನ್ನ ಯೂಸ್ ಮಾಡ್ಕೊಳಾಕ್ತೀನಿ. ಬಾಡಿ ಪಾರ್ಟ್ಗೂ ಕೂಡ ನೀವು ಯೂಸ್ ಮಾಡ್ದೇನು ಸ್ಟಿಚ್ ಮಾಡ್ಬೋದು. ಡೈರೆಕ್ಟಾಗಿ ಎರಡು ಪಾರ್ಟ್ಸ್ಗಳನ್ನ ನೀವು ಆ ರೀತಿ ಕಟ್ ಮಾಡೋದಿತ್ತಂದ್ರೆ ನೀವು ಮೊದಲಿಗೆ ನ್ಯೂಸ್ ಪೇಪರ್ ಮೇಲೆ ಈ ರೀತಿ ಕಟ್ ಮಾಡಿಕೊಂಡು ಆಮೇಲೆ ನೀವು ಡೈರೆಕ್ಟಾಗಿ ಮೇನ್ ಫ್ಯಾಬ್ರಿಕ್ ಮೇಲೆ ಕಟ್ ಮಾಡ್ಕೊಳ್ಳಿ. ಮೊದಲಿಗೆ ಈ ಫ್ಯಾಬ್ರಿಕನ್ನು ನಾವೀಗ 2 ಲೇಯರ್ಸಲ್ಲಿ ಫೋಲ್ಡ್ ಮಾಡ್ಕೋತೀನಿ. ಈ ರೀತಿ 2 ಲೇಯರ್ಸಲ್ಲಿ ಫೋಲ್ಡ್ ಮಾಡ್ಕೊಂಡಿನಿ. ಮೊದಲಿಗೆ ನೀವು ಮೇನ್ ಫ್ಯಾಬ್ರಿಕಲ್ಲಿ ಕಡಿಮೆ ಬಟ್ಟೆ ಇತ್ತು ಅಂದ್ರೆ 3 ಮೀಟರ್ಗಿಂತ ಕಡಿಮೆ ಇತ್ತಂದ್ರೆ ಮೊದಲು ಸ್ಕರ್ಟ್ ಪಾರ್ಟನ್ನು ಕಟ್ ಮಾಡಿಕೊಂಡು ಉಳಿದಿರುವಂತಹ ಬಟ್ಟೆಯಲ್ಲಿ ಟಾಪ್ ಪಾರ್ಟನ್ನು ಸ್ಟಿಚ್ ಮಾಡೋದು ಒಳಿತು. ಯಾಕಂದರೆ ಒಂದೊಂದು ಸರ್ತಿ ಫ್ಯಾಬ್ರಿಕ್ ಗೊತ್ತಾಗಲ್ಲ, ಕಡಿಮೆ ಬಿದ್ದುಬಿಡ್ತೈತಿ. ಅದಕ್ಕೋಸ್ಕರ ನಾನೀಗ 2 ಲೇಯರ್ಸಲ್ಲಿ ಫೋಲ್ಡ್ ಮಾಡ್ಕೊಂಡಿನಿ ಬಟ್ಟೆಯನ್ನು. ನೋಡ್ತಾ ಇರ್ಬೋದು ನೀವು, 2 ಲೇಯರ್ಸಲ್ಲಿ ನಾನು ಬಟ್ಟೆಯನ್ನು ಈ ರೀತಿ ಫೋಲ್ಡ್ ಮಾಡ್ಕೊಂಡಿನಿ. 2 ಲೇಯರ್ಸಲ್ಲಿ ಐತಿ. ನೀವು ಲೆಹೆಂಗಾ ಸ್ಟಿಚ್ ಮಾಡಾಕ್ತಿದ್ರಿ, ಅಂಬ್ರೆಲಾ ಲೆಹೆಂಗಾ ಸ್ಟಿಚ್ ಮಾಡಾಕ್ತಿದ್ರಿ ಅಂತಂದ್ರೆ ಫೋಲ್ಡೆಡ್ ಸೈಡ್ ಕಡೆಗೆ ಈ ರೀತಿ ಟ್ರಯಾಂಗಲ್ ಶೇಪ್ ಮಾಡ್ಕೋಬೇಕು. ಬಟ್ ನಾವಿಲ್ಲಿ ಫ್ರಾಕ್ ಸ್ಟಿಚ್ ಮಾಡಾಕತ್ತೀವಿ. ಫ್ರಾಕ್ಗಾಗಿ ನಮ್ಗೆ ಓಪನ್ ಸೈಡಿಂದ ನಾವು ಫೋಲ್ಡ್ ಮಾಡ್ಕೋಬೇಕು ಟ್ರಯಾಂಗಲ್ ಶೇಪಲ್ಲಿ. ಯಾಕಂತಂದ್ರೆ ನಾವು ಫ್ರಂಟ್ ಪಾರ್ಟ್ ಮತ್ತು ಬ್ಯಾಕ್ ಪಾರ್ಟ್ಗಾಗಿ 2 ಪೀಸಸ್ಗಳನ್ನು ಕಟ್ ಮಾಡ್ಕೋತೀವಿ. ಇಲ್ಲಿ ನಾವು ಮಾಡ್ಕೊಂಡ್ವಿ ಅಂದ್ರೆ ಇಲ್ಲಿ ಸೆಂಟರಲ್ಲಿ ಮತ್ತೆ ಕಟ್ ಮಾಡ್ಕೋಬೇಕಾಗ್ತೈತಿ. ಫ್ಯಾಬ್ರಿಕ್ ಕೂಡ ವೇಸ್ಟ್ ಆಗ್ತದೆ. ಅದಕ್ಕೋಸ್ಕರ ಏನು ಮಾಡಬೇಕು, ಸ್ಕರ್ಟ್ ಅಥವಾ ಲೆಹೆಂಗಾ ಸ್ಟಿಚ್ ಮಾಡಾಕ್ತಿದ್ರಿ, ಅಂಬ್ರೆಲಾ ಲೆಹೆಂಗಾ ಅಥವಾ ಅಂಬ್ರೆಲಾ ಸ್ಕರ್ಟ್ ಸ್ಟಿಚ್ ಮಾಡಾಕ್ತಿದ್ರಿ ಅಂದ್ರೆ ಫೋಲ್ಡೆಡ್ ಸೈಡ್ ಕಡೆ ಫೋಲ್ಡ್ ಮಾಡ್ಕೊಳ್ಳಿ. ಈಗ ನಾನು ಫ್ರಾಕ್ ಸ್ಟಿಚ್ ಮಾಡ್ತಿರೋದ್ರಿಂದ ಫ್ರಂಟ್ ಪಾರ್ಟ್ ಮತ್ತು ಬ್ಯಾಕ್ ಪಾರ್ಟ್ ಎರಡನ್ನೂ ಸೆಪರೇಟ್ ಆಗಿ ಸ್ಟಿಚ್ ಮಾಡೋದ್ರಿಂದ ಇಲ್ಲಿ ನಾನು ಆ ಕಾರ್ನರ್ಗೆ, ಓಪನ್ ಸೈಡ್ ಇರುವಂತಹ ಕಾರ್ನರ್ಗೆ ನಾನು ಫೋಲ್ಡ್ ಮಾಡ್ಕೋತೀನಿ. ನೋಡ್ರಿ, ಇದು ಓಪನ್ ಸೈಡ್ ಐತಿ. ಈ ಓಪನ್ ಸೈಡ್ ಇಂದ ನಾನು ಈ ಪಾರ್ಟ್ ಅನ್ನ, ಇದು ಕೂಡ ಓಪನ್ ಐತಿ, ಆ ಕಡೆಗೆ ಫೋಲ್ಡೆಡ್ ಸೈಡ್ ಐತಿ. ಈ ಓಪನ್ ಸೈಡ್ ಅನ್ನು ನಾನು ಈ ರೀತಿ ಟ್ರಯಾಂಗಲ್ ಶೇಪ್ ಅಲ್ಲಿ ಫೋಲ್ಡ್ ಮಾಡ್ಕೊತೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿಯಾಗಿ ಟ್ರಯಾಂಗಲ್ ಶೇಪ್ ನಲ್ಲಿ ಫೋಲ್ಡ್ ಮಾಡ್ಕೊಂಡಿನಿ. ಟೋಟಲಿ 4 ಲೇಯರ್ಸ್ ಐತಿ. ಇಲ್ಲಿ ನೋಡ್ರಿ 4 ಲೇಯರ್ಸ್ ಐತಿ. ಈಗ ಈ ಕಾರ್ನರ್ಗೆ ನಾವು ಬಾಡಿ ಪಾರ್ಟ್ನ ಸೊಂಟದ ಭಾಗವನ್ನು ಜೋಡಿಸಿ ಮಾರ್ಕ್ ಮಾಡ್ಕೋಬೇಕು. ಅದು ಯಾವ ರೀತಿ ಅನ್ನೋದನ್ನು ತೋರಿಸ್ತೀನಿ. ಇದು ಕೂಡ 4 ಲೇಯರ್ಸ್ ಅಲ್ಲಿ ಐತಿ. ನಾವು ಕಟ್ ಮಾಡ್ಕೊಂಡಿರುವಂಥದ್ದು ಫ್ರಂಟ್ ಮತ್ತು ಬ್ಯಾಕ್ ಪಾರ್ಟ್ಗಾಗಿ ಕಟ್ ಮಾಡ್ಕೊಂಡಿರುವಂಥದ್ದು ಇದು ಕೂಡ ಈಗ 4 ಲೇಯರ್ಸ್ ಅಲ್ಲಿ ಐತಿ. ಗೆಹರ ಜಾಸ್ತಿ ಇತ್ತು, ನಿಮ್ಮ ಹತ್ರ ಬಟ್ಟಿ ಜಾಸ್ತಿ ಇತ್ತು, ಇದಕ್ಕಿಂತಲೂ 5 ಮೀಟ್ರು ಅಥವಾ 6 ಮೀಟ್ರ್ ಇತ್ತು, ನಿಮಗೆ ಜಾಸ್ತಿ ಅಗಲ ಬೇಕು ಅಂದಾಗ ಇದು 4 ಲೇಯರ್ಸ್ ಐತಿ, ಇದನ್ನು 4 ಲೇಯರ್ಸ್ ಐತಿ. ಅವಾಗ ನೀವು ಜಾಸ್ತಿ ಇದ್ದಾಗ ಇದನ್ನ 8 ಲೇಯರ್ಸ್ ಅಲ್ಲಿ ಹಾಕೋಬೇಕು. ಹಾಕೊಂಡು ಇದನ್ನು ಕೂಡ ನಾವು ಈ ರೀತಿ 8 ಲೇಯರ್ಸ್ ಅಲ್ಲಿ ಇಟ್ಟು ಈ ರೀತಿ ಕಾರ್ನರ್ಗೆ ಸೆಟ್ ಮಾಡಿಕೊಂಡು ಸೊಂಟದ ಭಾಗವನ್ನ ಕಟ್ ಮಾಡ್ಕೋಬೇಕು. ಬಟ್ ಇಲ್ಲಿ ಬಟ್ಟೆ 4 ಲೇಯರ್ಸ್ ಅಲ್ಲಿ ಫೋಲ್ಡ್ ಮಾಡ್ಕೊಂಡಿರೋದ್ರಿಂದ ಇದನ್ನು ನಾವು ಸೆಟ್ ಮಾಡ್ಕೊಳ್ಳೋಣ. ಅದಕ್ಕಿಂತಲೂ ಮುಂಚೆ ನಾವೀಗ ಟಕ್ಸ್ಗಾಗಿ ಏನ್ ಮಾರ್ಕಿಂಗ್ ಮಾಡ್ಕೊಂಡಿದ್ವಲ್ಲ ಆ ಭಾಗವನ್ನ ಫೋಲ್ಡ್ ಮಾಡ್ಕೋಬೇಕು. ಯಾಕಂದ್ರೆ ನಾವು ಟಕ್ಸ್ ಸ್ಟಿಚ್ ಮಾಡ್ಕೊಂಡು ಆದ್ಮೇಲೆ ಸ್ಕರ್ಟ್ ಪಾರ್ಟ್ ಅನ್ನ ಸ್ಟಿಚ್ ಮಾಡ್ಕೋತೀವಿ, ಅಟ್ಯಾಚ್ ಮಾಡ್ಕೋತೀವಿ. ಅದಕ್ಕೋಸ್ಕರ ಇಷ್ಟನ್ನ ನೀವು ಬಿಟ್ಟು ಇಷ್ಟನ್ನ ಫೋಲ್ಡ್ ಮಾಡ್ಕೊಂಡು, ಅಥವಾ ಇದೆಷ್ಟೈತಿ 1.5 ಇಂಚು, 1.5 ಇಂಚ್ಗೆ ಈ ರೀತಿ ಫೋಲ್ಡ್ ಮಾಡ್ಕೊಂಡ್ಬಿಡ್ರಿ. ಇಲ್ಲ ಅಂದ್ರೆ ಇದು ಟಕ್ಸ್ ಪಾರ್ಟ್ ಎಕ್ಸ್ಟ್ರಾ, ಇಲ್ಲಿ ಟಕ್ಸ್ ಇಡೋದನ್ನ ನಾನು ಇಲ್ಲಿ ಫೋಲ್ಡ್ ಮಾಡ್ಕೊಂಡಿ. ಈಗ ಈ ಕಾರ್ನರ್ ಅಲ್ಲಿ ಈ ರೀತಿಯಾಗಿ ಇದು ಕಟ್ ಮಾಡ್ಕೊಂಡಿರೋ, ಇದು ಬಾಡಿ ಪಾರ್ಟ್ ಏನ್ ಕಟ್ ಮಾಡ್ಕೊಂಡಿವಲ್ಲ ಅದ್ರ ಸೊಂಟದ ಭಾಗ ಮತ್ತು ಇದ್ರದ್ದು ಸ್ಕರ್ಟ್ ಪಾರ್ಟ್ನ ಈ ಕಾರ್ನರ್ ಪಾರ್ಟ್ ಎರಡು ಕೂಡ ಸಮ ಬರುವಂಗೆ ನೋಡ್ಕೊಂಡು ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಎಲ್ಲಿ ಕರೆಕ್ಟ್ ಆಗಿ ಎರಡದು ಮೆಜರ್ಮೆಂಟ್ ಕರೆಕ್ಟ್ ಬರ್ತದೋ ಅಲ್ಲಿಗೆ ಈ ರೀತಿ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಎರಡು ಸೈಡ್, ಈ ಕಾರ್ನರ್ ಇಂದ ಎರಡು ಸೈಡ್ ಅಲ್ಲೂ ಕೂಡ ನಾವು ಮೆಜರ್ಮೆಂಟ್ ಮಾಡ್ಕೋಬೇಕು. ಎರಡು ಸೈಡ್ ಅಲ್ಲೂ ಸೇಮ್ ಅಳತೆ ಬರಬೇಕು. ಇಲ್ಲಿ ನೋಡ್ರಿ, ಈ ಕಾರ್ನರ್ ಇಂದ 13 ಇಂಚ್ ಐತಿ, ಈ ಕಡೆಗೂ ಕೂಡ 13 ಇಂಚ್ ಬರಬೇಕು. ಬಟ್ ಜಾಸ್ತಿ ಐತಿ, ಅದನ್ನು ನಾವು ಕರೆಕ್ಷನ್ ಮಾಡ್ಕೋಬೇಕು.
ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ಇದನ್ನು ಸ್ವಲ್ಪ ಯಾವಾಗಲೂ ಅಂಬ್ರೆಲಾ ಕಟಿಂಗ್ ಒಳಗ ಈ ಸೊಂಟದ ಪಾರ್ಟನ್ನು ಯಾವಾಗಲೂ ಸ್ವಲ್ಪ ಲೈಟಾಗಿ ಕರ್ವ್ ತಗೊಳ್ಳೇಬೇಕು. ಇಲ್ಲಿಗಿಂತ ಇಲ್ಲಿ ಸ್ವಲ್ಪ ಸೈಡಲ್ಲಿ ಒಂಚೂರು ಒಂದೆರಡು ಪಾಯಿಂಟ್ ಒಂದು ಅರ್ಧ ಇಂಚ್ ತೊಗೊಂಡ್ರು ಅಡ್ಡಿ ಇಲ್ಲ, ಇಲ್ಲಿ ಸ್ವಲ್ಪ ಜಾಸ್ತಿ ತಗೋಬೇಕು ಅಷ್ಟೇ. ಈ ರೀತಿ ರೌಂಡ್ ಶೇಪಲ್ಲಿ ನಾವು ಸ್ವಲ್ಪ ಕರ್ವ್ ತಗೊಂಡು ಕಟ್ ಮಾಡ್ಕೋಬೇಕು. ಈಗ ನೆಕ್ಸ್ಟ್ ಸ್ಕರ್ಟ್ ಪಾರ್ಟ್ನ ಲೆಂತನ್ನು ಕಟ್ ಮಾಡ್ಕೊಳ್ಳೋಣ. ಟಾಪ್ ಪಾರ್ಟ್ನ ಉದ್ದವನ್ನು ನಾವು 14 ಇಂಚ್ ಇಟ್ಕೊಂಡಿವಿ. ಟೋಟಲಿ ಫ್ರಾಕ್ನ ಲೆಂತನ್ನು ನಾವು 43 ಇಂಚು ರೆಡಿ ಮಾಡಬೇಕು. 43 ಇಂಚ್ಗಿಂತಲೂ ನೀವು ಜಾಸ್ತಿ ಇಟ್ಕೋಬಹುದು. ನಾನು 43 ಇಂಚು ಉದ್ದದ ಟಾಪನ್ನು ರೆಡಿ ಮಾಡಾಕ್ತೀನಿ. 43ರಲ್ಲಿ 14 ಇಂಚು ಮೈನಸ್ ಮಾಡಿದ್ವಿ ಅಂತಂದ್ರೆ ಈಗ ನಾವು 43 ಇಂಚಲ್ಲಿ 14 ಇಂಚ್ ಮೈನಸ್ ಮಾಡಿದ್ರೆ 29 ಆಯಿತು. 1-2 ಇಂಚ್ ಜಾಸ್ತಿ ತಗೋತೀನಿ. ಇಲ್ಲಿ ಒಂದು ಅಥವಾ ಪೊಣ ಇಂಚು ಅಟ್ಯಾಚ್ ಮಾಡ್ಕೊಳ್ಳೋದಕ್ಕೆ ಬೇಕು ಮತ್ತು ಇಲ್ಲಿ ಕೆಳಗಡೆಗೆ ಪಿಕೋ ಹಾಕೊಳ್ಳೋಕೆ ಬೇಕು. ಅದಕ್ಕೋಸ್ಕರ ನಾನು ಇಲ್ಲಿ ಎಷ್ಟು ಬರ್ತೈತೆ ನೋಡೋಣ. ಕರೆಕ್ಟ್ 31 ಇಂಚ್ ಕರೆಕ್ಟ್ ಐತಿ. ಅಂದ್ರೆ 43ರಲ್ಲಿ 14 ಇಂಚ್ ತೆಗೆದ್ರೆ 29 ಆಯಿತು. 29 1-2 ಇಂಚ್ ಎಕ್ಸ್ಟ್ರಾ ತಗೊಂಡಿನಿ, 31 ಇಂಚ್ ಆಯಿತು. ಈ ರೀತಿ ಇಲ್ಲಿಂದ ಇದು 31 ಆಯಿತು, ಇಲ್ಲಿಂದ 31 ಮತ್ತು ಇಲ್ಲಿಂದ 31 ಎಲ್ಲ ಕಡೆಗೂ ಕೂಡ ಸೇಮ್ ಅಳತೆಯಲ್ಲಿ ನಾವು ಮೆಜರ್ಮೆಂಟ್ ತಗೋಬೇಕು. ಇಲ್ಲಾಂದ್ರೆ ಕೆಳಗಡೆ ಹೆಚ್ಚು ಕಡಿಮೆ ಆಗ್ಬಿಡ್ತೈತಿ. ಈ ಲಾಸ್ಟಲ್ಲೂ ಕೂಡ 31 ಇಂಚು ಮಾರ್ಕ್ ಮಾಡ್ಕೊಳ್ಳೋಣ. ಇದು ಪಾಲಿಸ್ಟರ್ ಬಟ್ಟೆ ಇರೋದ್ರಿಂದ ಮಾರ್ಕಿಂಗ್ ಸ್ವಲ್ಪ ಅಷ್ಟು ನೀಟಾಗಿ ಕಾಣಕತ್ತಿಲ್ಲ. ಸ್ವಲ್ಪ ಕ್ಯಾಮ್ರಾದಲ್ಲಿ ಕಮರ್ ಪಾರ್ಟ್ ಅಂದರೆ ಸೊಂಟದ ಅಳತೆಯನ್ನು ಕಟ್ ಮಾಡ್ಕೊಂಡಿವಲ್ಲ, ಅದು ಸ್ವಲ್ಪ ಕಾಣ್ತಾ ಇಲ್ಲ. ಆ ಸೊಂಟದ ಅಳತೆಯಿಂದ ಕೆಳಗಡೆಗೆ ನಾವು ಈ ರೀತಿ 31 ಇಂಚಸ್ಗೆ ರೌಂಡ್ ಶೇಪಲ್ಲಿ ಅಂಬ್ರೆಲಾ ಶೇಪನ್ನು ಮಾರ್ಕ್ ಮಾಡ್ಕೋಬೇಕು ಅನ್ಕೋತೀನಿ. ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ಅದರಲ್ಲಿ ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ. ನೋಡ್ತಾ ಇರ್ಬೋದು. ಈಗ ಸ್ಕರ್ಟ್ ಪಾರ್ಟ್ನ ಕಟಿಂಗ್ ಮುಗೀತು ಮೇನ್ ಫ್ಯಾಬ್ರಿಕ್ ಮೇಲೆ. ಈಗ ನಾವು ಟಾಪ್ ಪಾರ್ಟನ್ನು ಕಟ್ ಮಾಡ್ಕೊಳ್ಳೋಣ. ಲೈನಿಂಗ್ ಬಟ್ಟೆ ಮೇಲೆ ಟಾಪ್ ಪಾರ್ಟ್ನ ಕಟಿಂಗ್ ಪೂರ್ತಿ ಆಗೈತಿ. ಈಗ ಇದನ್ನು ಸೈಡಿಗಿಟ್ಟು ಉಳಿದಿರುವಂತಹ ಬಟ್ಟೆಯಲ್ಲಿ ನಾವೀಗ ಟಾಪ್ ಪಾರ್ಟನ್ನು ಕಟ್ ಮಾಡ್ಕೊಳ್ಳೋಣ. ಇಲ್ಲಿ ಕೆಳಗಡೆಗೆ ಟಚ್ ಪಾಯಿಂಟನ್ನು ಕಟ್ ಮಾಡ್ಕೊಂಡ್ಬಿಡ್ರಿ, ಇಲ್ಲ ಅಂದ್ರೆ ಸ್ಟಿಚ್ ಮಾಡಬೇಕಾದ್ರೆ ಕನ್ಫ್ಯೂಸ್ ಆಗಿರ್ತೈತಿ. ಇಟ್ಟು ನೋಡೋಣ, ಎರಡು ಬರ್ತಾವೋ ಇಲ್ಲೋ ಗೊತ್ತಿಲ್ಲ, ಟ್ರೈ ಮಾಡೋಣ. ಅದಕ್ಕೆ ನಾನು ಮೊದಲಿಗೆ ಸ್ಕರ್ಟ್ ಪಾರ್ಟನ್ನು ಕಟ್ ಮಾಡ್ಕೊಂಡೆ. ಇದ್ರ ಮೇಲೆ ಇದು ಉಳಿದಿರುವಂತಹ ಬಟ್ಟೆ. ನೀವು ಟೋಟಲಿ ನಮಗೆ 3 ಮೀಟ್ರ್ ಬಟ್ಟೆ ಬೇಕು, ಸ್ವಲ್ಪ ಕಡಿಮೆ ಇತ್ತು. ಮತ್ತು ನಾನು ಮೊದಲು ಸ್ಟಿಚ್ ಮಾಡಿರುವಂತಹ ಫ್ರಾಕಲ್ಲಿ ಸ್ವಲ್ಪ ಬಟ್ಟೆ ಉಳಿದಿತ್ತು, ಅದನ್ನೇ ಇಲ್ಲಿ ಯೂಸ್ ಮಾಡ್ಕೊಳಾಕ್ತೀನಿ. 2 ಪೀಸ್ಗಳನ್ನು ಸೇರಿಸ್ಬಿಟ್ಟು ಫ್ರಂಟ್ ಪಾರ್ಟ್ ಮತ್ತು ಬ್ಯಾಕ್ ಪಾರ್ಟ್ಸ್ಗಳನ್ನು ಕಟ್ ಮಾಡ್ಕೊಂಡಿನಿ. ನೀವು ತೊಗೋಬೇಕಾದ್ರೆ ನಾನು ಇಲ್ಲಿ 2.5 ಮೀಟ್ರ್ ತೋರಿಸೀನಿ, ನೀವು ಟೋಟಲಿ 3 ಮೀಟ್ರ್ ತೊಗೊಳ್ರಿ. ಇಲ್ಲ ಅಂದರೆ ಟಾಪ್ ಪಾರ್ಟ್ಗೆ ಕಡಿಮೆ ಬೀಳ್ತೈತಿ. ಅದಕ್ಕೋಸ್ಕರ ಮೊದಲು ಸ್ಕರ್ಟ್ ಪಾರ್ಟನ್ನು ಮೇನ್ ಫ್ಯಾಬ್ರಿಕ್ ಮೇಲೆ ಕಟ್ ಮಾಡಿಕೊಂಡು ಉಳಿದಿರುವಂತಹ ಭಾಗದಲ್ಲಿ 2 ಟಾಪ್ ಪಾರ್ಟ್ಸ್ಗಳನ್ನು ನೀವು ಕಟ್ ಮಾಡ್ಕೊರಿ. 3 ಮೀಟ್ರ್ ತೊಗೊಂಡ್ರಿ ಅಂದ್ರೆ ಆರಾಮಾಗಿ ಎಲ್ಲ ಪೀಸ್ಗಳನ್ನು ನಾವು ಕಟ್ ಮಾಡ್ಕೊಳ್ಬೋದು. ಈಗ ಸ್ಲೀವ್ಸ್ಗಾಗಿ ನಾನು ಲೈನಿಂಗ್ ಬಟ್ಟೆಯನ್ನು 4 ಲೇಯರ್ಸಲ್ಲಿ ಫೋಲ್ಡ್ ಮಾಡ್ಕೋಬೇಕು. ಎಷ್ಟನ್ನು ಫೋಲ್ಡ್ ಮಾಡ್ಕೋಬೇಕು ನೋಡ್ಕೊಳ್ಳೋಣ. ಫ್ರಂಟ್ ಪಾರ್ಟ್ ತೊಗೊಂಡಿನಿ. ಇಲ್ಲಿ ಫ್ರಂಟ್ ಪಾರ್ಟ್ನ ಆರ್ಮೋಲನ್ನು ಈ ರೀತಿ ಮೆಜರ್ಮೆಂಟ್ ತೊಗೊಳ್ರಿ. 9.5 ಇಂಚ್ ಬಂತು. ನಾನು ಈಗ 9.5 ಇಂಚ್ಗೆ
ಲೈನಿಂಗ್ ಬಟ್ಟೆಯನ್ನು 2 ಲೇಯರ್ಸಲ್ಲಿ ಫೋಲ್ಡ್ ಮಾಡ್ಕೋತೀನಿ. ಈ ರೀತಿ ಓಪನ್ ಸೈಡಿಂದ ಮಾರ್ಕ್ ಮಾಡಿಕೊಂಡು 9.5 ಇಂಚ್ಗೆ ಕರೆಕ್ಟಾಗಿ ಈ ರೀತಿ ಫೋಲ್ಡ್ ಮಾಡ್ಕೊಂಡಿನಿ. ನೆಕ್ಸ್ಟ್ ನಾವು ಉದ್ದವನ್ನು ಮಾರ್ಕ್ ಮಾಡ್ಕೊಳ್ಳೋಣ. ಉದ್ದ ಇಲ್ಲಿ ನಾನು ರೆಡಿ ಮಾಡಬೇಕಾಗಿರೋದು 4.5 ಇಂಚು, ಒಂದು ಅರ್ಧ ಇಂಚು ಎಕ್ಸ್ಟ್ರಾ ಮಾರ್ಜಿನ್ಗಾಗಿ ಬೇಕು ನಂಗೆ. ಅರ್ಧದಿಂದ 1.5 ಇಂಚು, 5.5 ಇಂಚು ಮತ್ತು ಇನ್ನೂ 1 ಇಂಚ್ ಎಕ್ಸ್ಟ್ರಾ ತೊಗೊಳಾಕ್ತೀನಿ. ಸಣ್ಣದಾಗಿ ಪಫ್ ಕೊಡಬೇಕು ಅಂಥೇಳಿ ಟೋಟಲಿ 4.5 ಇಂಚ್ಗೆ 2 ಇಂಚನ್ನು ಎಕ್ಸ್ಟ್ರಾ ತೊಗೊಂಡಿನಿ. 6.5 ಇಂಚ್ಗೆ ನಾನು ಉದ್ದವನ್ನು ಮಾರ್ಕ್ ಮಾಡ್ಕೋತೀನಿ. ಜಾಸ್ತಿ ಇಲ್ಲ, ಸುಮ್ಮನೆ ಲೈಟಾಗಿ ಪಫ್ ತೊಗೋತೀನಿ ಅಷ್ಟೇ. ಈ ರೀತಿ 6.5 ಇಂಚ್ಗೆ ನಾನು ಮಾರ್ಕ್ ಮಾಡ್ಕೊಂಡಿನಿ. ಈ ರೀತಿ ಮಾರ್ಕ್ ಮಾಡ್ಕೊಂಡಾದಮೇಲೆ ನಾವು ನಾರ್ಮಲ್ ಈಗ ಸಿಂಪಲ್ ಸ್ಲೀವ್ಸ್ಗಾಗಿ ಯಾವ ರೀತಿ ಮಾರ್ಕ್ ಮಾಡ್ಕೋಬೇಕು ಅದನ್ನು ಮಾರ್ಕ್ ಮಾಡ್ಕೊಳ್ಳೋಣ. ಅದಕ್ಕಿಂತಲೂ ಮುಂಚೆ ಈಗ ಬಟ್ಟೆಯನ್ನು ನಾನು 4 ಲೇಯರ್ಸಲ್ಲಿ ಎಷ್ಟು ಅಗಲ ಬೇಕು, ಎಷ್ಟು ವಿಡ್ತ್ ಬೇಕು ಅಷ್ಟಕ್ಕೆ ಮಾರ್ಕ್ ಮಾಡಿಕೊಂಡು 4 ಲೇಯರ್ಸ್ಗೆ ಕಟ್ ಮಾಡ್ಕೊಂಡಿನಿ. ಈಗ ನೆಕ್ಸ್ಟ್ ನಾವು ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡೋಣ. ಸಿಂಪಲ್ ಸ್ಲೀವ್ಸ್ ನಾನು 4.5 ಇಂಚ್ ರೆಡಿ ಮಾಡಬೇಕಾಗೈತಿ. ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೋತೀನಿ, ಜಾಸ್ತಿ ಇಲ್ಲ. 5 ಇಂಚು ಉದ್ದ ತೊಗೊಂಡಿನಿ ಮತ್ತು ಕೆಳಗಡೆಗೆ ಸ್ಲೀವ್ಸ್ ಟರ್ನ್ 3 ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿನಿ. ಮತ್ತು ಇಲ್ಲಿಂದ ಈ ಕೊನೆಗೆ ನಾವು 7.5 ಇಂಚು ಅಥವಾ ನಮ್ಮ ಫಿಟ್ಟಿಂಗ್ ಲೈನ್ ಎಷ್ಟೈತೋ 8 ಇಂಚು ಅಷ್ಟಕ್ಕೆ ನಾವು ಮಾರ್ಕ್ ಮಾಡ್ಕೋಬೇಕು. ನೆಕ್ಸ್ಟ್ ಕೆಳಗಡೆಗೆ ಫಿಟ್ಟಿಂಗ್ ಲೈನ್ಗೆ ಕ್ರಾಸ್ ಆಗಿ ತೊಗೊಂಡಿನಿ. ಈಗ ನೋಡಿರಿ, ಪಫ್ ಸ್ಲೀವ್ಸ್ಗಾಗಿ ಸಿಂಪಲಾಗಿ ಎಷ್ಟು 2 ಇಂಚು ಉದ್ದ ತೊಗೊಂಡಿನಲ್ಲ ಆ ಪಾಯಿಂಟನ್ನು ನಾವು ಸ್ಲೋವಾಗಿ ಡೌನ್ ಮಾಡ್ಕೋತಾನೆ ಅದನ್ನು ಜಾಯಿಂಟ್ ಮಾಡ್ಕೋಬೇಕು. ಕೆಳಗಡೆಗೆ ಸ್ಲೀವ್ಸ್ಗೆ ಆ ಪಾಯಿಂಟನ್ನು ಜಾಯಿಂಟ್ ಮಾಡ್ಕೋಬೇಕು. ಆವಾಗ ಪಫ್ ಸ್ಲೀವ್ಸ್ಗಾಗಿ ನಾವು ಎಕ್ಸ್ಟ್ರಾ ತೊಗೊಂಡಿರುವಂತಹ ಭಾಗ ಕರೆಕ್ಟಾಗಿ ಬರ್ತೈತಿ. ನೋಡ್ತಾ ಇರ್ಬೋದು ನಾನು ಎಲ್ಲಿ ಜಾಯಿಂಟ್ ಮಾಡ್ಕೊಂಡಿನಿ ಅಂಥೇಳಿ. 2.5 ಇಂಚ್ವರೆಗೂ ನಾವು ಪಫನ್ನು ಸ್ಟಿಚ್ ಮಾಡ್ಕೊಳ್ಳೋಣ. ಈ ರೀತಿ ಕಟ್ ಮಾಡ್ಕೊಂಡಾದಮೇಲೆ ಇದನ್ನು ನಾನು ಮೇನ್ ಫ್ಯಾಬ್ರಿಕ್ ಮೇಲೆ ಕೂಡ ಕಟ್ ಮಾಡ್ಕೋತೀನಿ. ನೋಡ್ತಾ ಇರ್ಬೋದು, ನಾವು ಅಂಬ್ರೆಲಾ ಫ್ರಾಕ್ಗೆ ವಿತೌಟ್ ಲೈನಿಂಗ್ ಅಂಬ್ರೆಲಾ ಸ್ಕರ್ಟ್ ಮತ್ತು ವಿತ್ ಲೈನಿಂಗ್ ಬಾಡಿ ಪಾರ್ಟ್ ಜೊತೆಗೆ ಸ್ಲೀವ್ಸನ್ನು ಕೂಡ ಕಟ್ ಮಾಡ್ಕೊಂಡಿನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸ್ಟಿಚಿಂಗ್ ನೋಡೋಣ. ಧನ್ಯವಾದಗಳು.